ನಮಸ್ತೆ. ಈಗ ನಾನು ಯಾವುದು ಸರ್ಕ್ಯುಲರ್ ಮೋಷನ್ ಈಗ ಹ್ಯೂಮನ್ ಆರ್ಟ್ ಸರ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ಫಸ್ಟ್ ನಾನು ಯಾವುದು ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ಟಿನ ಬಗ್ಗೆ ಹೇಳಿದ್ದೀನಿ, ಬಟ್ ವಾಲ್ವ್ ಬಗ್ಗೆ ಹೇಳಿರಲಿಲ್ಲ. ಇವಾಗ ವಾಲ್ವ್ ಬಗ್ಗೆ ಹೇಳ್ತೀನಿ. ವಾಲ್ವ್ ಈಸ್ ಏನದು ಡಬಲ್ ಫೋಲ್ಡೆಡ್ ಎಂಡೋಕ್ರೇನಿಯಮ್ ಎಂಡೋಕಾರ್ಡಿಯಮ್ ವಿತ್ ಮಸ್ಕ್ಯುಲರ್ ಫ್ಲಾಪು. ಏನಂದರೆ ಒಂದು ನಿಮಿಷ. Art is mesodermally derived organ. Art mesodermally derived ಆಗಿರೋದು. ಈಸ್ ಸಿಚುವೇಟೆಡ್ ಇನ್ ಎ ಥೊರಾಸಿಕ್ ಕ್ಯಾವಿಟಿ ಇನ್ ಬಿಟ್ವೀನ್ ದ ಲಂಗ್ಸ್. ಇದರಲ್ಲೇ ಫಸ್ಟ್ ಹೇಳಿದ್ವಿ. ಮತ್ತು ಪೆರಿಕಾರ್ಡಿಯಮ್ ಬಗ್ಗೆಯೂ ಫಸ್ಟ್ ಹೇಳಿದ್ವಿ. ಪೆರಿಕಾರ್ಡಿಯಮ್ ಅಂದರೆ ಕವರಿಂಗ್ ಆಫ್ ಆರ್ಟು. ಮತ್ತು ಪೆರಿಕಾರ್ಡಿಯಮ್ ಫ್ಲೂಯಿಡ್ ಬಗ್ಗೆಯೂ ಹೇಳಿದ್ವಿ. ಮತ್ತು ಆರ್ಟ್ರಿಯಾ ಯಾವುದು, ಲೋವರ್ ಆರ್ಟ್ರಿಯಾ, ವೆಂಟ್ರಿಕಲ್ ಅದು, ಲೆಫ್ಟ್ ವೆಂಟ್ರಿಕಲ್ಲು, ರೈಟ್ ವೆಂಟ್ರಿಕಲ್ಲು. ಲೆಫ್ಟ್ ಆರ್ಟ್ರಿಯಮಲ್ಲಿ ಆಕ್ಸಿಜನ್ ಬ್ಲಡ್ ಹೋಗುತ್ತೆ. ರೈಟ್ ಆರ್ಟ್ರಿಯಮು ರೈಟ್ ವೆಂಟ್ರಿಕಲಲ್ಲಿ ಡಿಆಕ್ಸಿಜನ್ ಬ್ಲಡ್ ಹೋಗುತ್ತೆ. ಮತ್ತು ತಿಕ್ಕು ಅದನ್ನ ಹೇಳಿದ್ವಿ. ಮತ್ತು ಇದು ಇಲ್ಲಿಂದ 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 ಎ ಥಿಕ್ ಮಸ್ಕ್ಯುಲರ್ ವಾಲ್ವ್ ಕಾಲ್ಡ್ ಇಂಟ್ರಾ ಆರ್ಟ್ರಿಯಮ್ ಸೆಪ್ಟಮ್ ಸಪ್ರೇಟ್ಸ್ ದ ರೈಟ್ ಆ್ಯಂಡ್ ಲೆಫ್ಟ್ ಆರ್ಟ್ರಿ. ಅಂದರೆ ಇದು ಸೆಪ್ಟಮ್ಮು ರೈಟ್ ಆರ್ಟ್ರಿ ಏನು ಆರ್ಟ್ನ ಲೆಫ್ಟ್ ಮತ್ತು ಲೈಟಾಗಿ ಡಿವೈಡ್ ಮಾಡುತ್ತೆ. ಮತ್ತು ಏನಂತಂದರೆ ಥಿನ್ ಮಸ್ಕ್ಯುಲರ್ ವಾಲ್ವ್ ಕಾಲ್ಡ್ ಇದು ಹೇಳಿದ್ವಲ್ಲ, ವೆರಾಸ್ ಥಿಕ್ ವಾಲ್ಡ್ ದ ಇಂಟ್ರಾ ವೆಂಟ್ರಿಕುಲರ್ ಸೆಪ್ಟಮ್ ಸಪ್ರೇಟ್ಸ್ ದ ಲೆಫ್ಟ್ ಆ್ಯಂಡ್ ರೈಟ್ ವೆಂಟ್ರಿಕಲ್. ರೈಟ್ ವೆಂಟ್ರಿಕಲ್. ದ ಆರ್ಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ ಆಫ್ ದ ಸೇಮ್ ಸೈಡ್ ಆರ್ ಆಲ್ಸೋ ಸಪ್ರೇಟೆಡ್ ಬೈ ಥಿಕ್ fibrous tissue called the atrioventricular septum. However, each of these septa are provided with an opening through which the two chambers of the same side are connected. ಇದ್ರ ಬಗ್ಗೆ ಹೇಳ್ತಿರೋದು. ಈಗ ಕನೆಕ್ಟೆಡ್ ಹೆಂಗೆ ಆಯ್ತು ಅಂದರೆ ವಾಲ್ವಿಂದ ಇದಾಯಿತು. ದ ಓಪನಿಂಗ್ ಬಿಟ್ವೀನ್ ದ ರೈಟ್ ಅಟ್ರಿಯಮ್ ಆ್ಯಂಡ್ ರೈಟ್ ವೆಂಟ್ರಿಕಲ್ ಈಸ್ ಗಾರ್ಡೆಡ್ ಬೈ ವಾಲ್ವ್ಸ್ ಫಾರ್ಮ್ಡ್ ಆಫ್ 3 ಮಸ್ಕ್ಯುಲರ್ ಫ್ಲಾಪ್ ಆರ್ ಕಾಸ್ಪ್. ದ ಟ್ರೈಕಾಸ್ಪಿಡ್ ಎಲ್ಲಿರುತ್ತೆ? ರೈಟ್ ಆಟ್ರಿಯಮು ರೈಟ್ ಆಟ್ರಿಯಮಲ್ಲಿರುತ್ತೆ. ಅದೇ ಲೆಫ್ಟಲ್ಲಿ ಏನಿರುತ್ತೆ? ಲೆಫ್ಟ್ ಆಟ್ರಿಯಮು ಮತ್ತು ಲೆಫ್ಟ್ ವೆಂಟ್ರಿಕಲ್ ನಡುವೆ ಮಸ್ಕ್ಯುಲರ್ ಫ್ಲಾಪು ಯಾವುದು? ಬೈಕಾಸ್ಪಿಡ್. ಅದನ್ನು ಬೈಕಾಸ್ಪಿಡ್ ಅಂತ ಹೇಳ್ಬೋದು. ಇನ್ನೊಂದು ಮಿಟ್ರಲ್ ವಾಲ್ವ್ ಅಂತ ಹೇಳ್ಬೋದು. ಮಿಟ್ರಲ್ ವಾಲ್ವ್ ಅಂತಲೇ ಹೇಳ್ಬೋದು. ಮತ್ತೇನಂತಂದರೆ ಲೆಫ್ಟ್ ಆಟ್ರಿಯಮು ಲೆಫ್ಟ್ ವೆಂಟ್ರಿಕಲ್ಲು ಅದೇನಿರುತ್ತೆ? ಅದು ಯಾವುದು ಬೈಕಾಸ್ಪಿಡಲ್ಲಿ ಇರುತ್ತದೆ. ಬೈಕಾಸ್ಪಿಡು ಲೆಫ್ಟ್ ಆಟ್ರಿಯಮ್ ಲೆಫ್ಟ್ ವೆಂಟ್ರಿಕಲಲ್ಲಿ ಬೈಕಾಸ್ಪಿಡು ಇರುತ್ತೆ, ಅಥವಾ ಮಿಟಲ್ ವಾಲ್ವ್ ಅಂತಲೂ ಕರಿತೀವಿ. ಮತ್ತು ರೈಟ್ ಓಪನಿಂಗ್ ಒಂದು ನಿಮಿಷ. ರೈಟ್ ಓಪನಿಂಗ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಇಂಟು ದ ಪಲ್ಮನರಿ ಆರ್ಟರಿ ಆ್ಯಂಡ್ ದ ಅರೋಟಾ ರೆಸ್ಪೆಕ್ಟಿವ್ಲಿ ಆರ್ ಪ್ರೊವೈಡೆಡ್ ವಿತ್ ದ ವಾಲ್ವ್ ಸೆಮಿಲೂನರ್ ವಾಲ್ವ್. ಅಂದರೆ ರೈಟ್ ವೆಂಟ್ರಿಕಲ್ಲು ಪಲ್ಮನರಿ ಆರ್ಟ್ರಿಗೆ ಇದಾಗುತ್ತೆ, ಮತ್ತು ಲೆಫ್ಟ್ ವೆಂಟ್ರಿಕಲ್ಲು ಅರೋಟಾಗಿ ಹೋಗುತ್ತೆ. ಅದು ನಡುವೆ ಇರ್ತಾವಲ್ಲ ಅವನ್ನೇನಂತೀವಿ? ಅದನ್ನು ನಾವು ಸೆಮಿಲ್ಯೂನರ್ ವಾಲ್ವ್ ಅಂತೀವಿ. ಮತ್ತು ಇನ್ನೊಂದು ಇದರಲ್ಲಿ ಕೊಟ್ಟಿಲ್ಲ ಎಂತಂದರೆ, ಈಗ ಆರ್ಟ್ ಮತ್ತು ರೈಟ್ ಆಟ್ರಿಯಮ್ಮು ಮತ್ತು ಲೋವರ್ ವೀನಾಕೇವ, ರೈಟ್ ಆಟ್ರಿಯಮ್ ಮತ್ತು ಲೋವರ್ ವೀನಾಕೇವಾಗೆ ಇರುವಂಥ ಇದನ್ನು ಎಕ್ಸ್ಟುರೇಷಿಯಲ್ ವಾಲ್ವ್ ಅಂತೀವಿ. ಅದರಲ್ಲಿ ಅಪ್ಪರ್ ವೀನಾಕೇವಾಗೆ ಯಾವುದೇ ರೀತಿಯಾದ ವಾಲ್ವ್ ಇರಲ್ಲ. ಅಲ್ಲಿ ಫೋಲ್ಡ್ ಇರುತ್ತಲ್ಲ, ಅಲ್ಲಿ ನಾವೇನು ಮಾಡ್ತೀವಿ? ಪೇಸ್ ಮೇಕರ್ ಇರ್ತಲ್ಲ, ಆರ್ಟಿಫಿಷಿಯಲ್ ಪೇಸ್ ಮೇಕರ್, ಅಲ್ಲಿಂದ ಕಳಿಸ್ತೀವಿ. ಪಲ್ಮನರಿ ಆರ್ಟರಿ ಅರೋಟಾ ಆರ್ ಪ್ರೊವೈಡೆಡ್ ವಿತ್ ಎ ಸೆಮಿಲೂನರ್ ವಾಲ್ವ್. ದ ವಾಲ್ವ್ ಇನ್ ದ ಆರ್ಟ್ ಅಲೋಸ್ ದ ಫ್ಲೋ ಆಫ್ ಬ್ಲಡ್ ವೇಲ್ ಒನ್ಲಿ ಇನ್ ಒನ್ ಡೈರೆಕ್ಷನ್ ಮಾತ್ರ ವಾಲ್ವ್ ಫ್ಲೋ ಮಾಡೋಕ್ಕೆ ಬಿಡುತ್ತೆ. ಫ್ರಮ್ ಆರ್ಟ್ರಿಯಾ ಟು ವೆಂಟ್ರಿಕಲ್ ಆ್ಯಂಡ್ ಫ್ರಮ್ ವೆಂಟ್ರಿಕಲ್ ಟು ದ ಪಲ್ಮನರಿ ಆರ್ಟರಿ ಆರ್ ಅರೋಟಾ. ಯುನಿಡೈರೆಕ್ಷನ್. ದೀಸ್ ವಾಲ್ವ್ಸ್ ಪ್ರಿವೆಂಟ್ ಎನಿ ಬ್ಯಾಕ್ವರ್ಡ್ ಫ್ಲೋ. ಯಾವುದು ಬ್ಯಾಕ್ವರ್ಡ್ ಫ್ಲೋನ, ಯಾವುದೇ ರೀತಿಯಾದ ಬ್ಯಾಕ್ವರ್ಡ್ ಫ್ಲೋನ ಏನು ಮಾಡುತ್ತೆ? ತಡೆಯುತ್ತೆ. ಮತ್ತು ಇದರಲ್ಲಿ ಏನಂತಂದರೆ, ಈಗ ಇದನ್ನ ಹೇಳ್ತೀವಿ, ಕಾರ್ಡಿಯೋ ಟೆಂಡನಿ ಏನಂತಂದರೆ, ಈಗ ಫ್ಲ್ಯಾಪ್ ಇರುತ್ತಲ್ಲ, ಫ್ಲ್ಯಾಪ್ನ ಅದೇ ಮಾಡೈತೆ ಇದು ಕಾರ್ಡಿಯೋ ಟೆಂಡನಿ ಏನು ಮಾಡುತ್ತೆ ಅಂದರೆ, ಪೆಪಿಲರಿ ಮಸಲ್ಸ್ಗೆ ಮಸ್ಕ್ಯುಲರ್
ಮಸ್ಕುಲರ್ ವಾಲ್ವ್ ಇರ್ತಾವಲ್ಲ, ಮಸ್ಕುಲರ್ ವಾಲ್ವ್ ಅದನ್ನು ತಡೆದಿಟ್ಕೊಂಡಿರುತ್ತೆ. ಇಲ್ಲಿ ಯಾವ್ದಂತ ಅಂದರೆ ಕೋಡೆ ಟೆಂಡನ್ ಯಾವ ಅಂದರೆ ಕೊಲೆಜನ್ ಫೈಬರ್ಸು. ಆಯಿತು. ಪ್ರೆಸೆಂಟ್ ಬಿಟ್ವೀನ್ ಕಸ್ಪಿಡ್ ವಾಲ್ವ್ ಆ್ಯಂಡ್ ಪೆಪಿಲರಿ ಮಸಲ್ಸ್. ಓಕೆ. ಕೀಪ್ ಫ್ಲಾಪ್ಸ್ ಆಫ್ ಕಸ್ಪಿಡ್ ವಾಲ್ವ್ ಟುವಾರ್ಡ್ಸ್ ವೆಂಟ್ರಿಕಲ್ ಡ್ಯೂರಿಂಗ್ ವೆಂಟ್ರಿಕಲ್ ಕಂಟ್ರಾಕ್ಷನ್. ಅಷ್ಟು ಅದೇನೊಂದು ಕಾರ್ಡಿಯೋ ಟೆಂಡನ್ ಆಯಿತು. ಅದೇ ಇದಾಗಿರುತ್ತೆ, ಕೊಲೆಜನ್ ಫೈಬರ್ಸಿಂದ ಆಗಿರುತ್ತೆ. ನೆಕ್ಸ್ಟ್ ಬಂದು ಇದೆ ವಾಲ್ವ್ ಬಗ್ಗೆ ಹೇಳಿದ್ದು. ಟ್ರೈಕಾಸ್ಪಿಡ್ ವಾಲ್ವು, ಮಿಟ್ರಲ್ ವಾಲ್ವು. ಟ್ರೈಕಾಸ್ಪಿಡ್ ವಾಲ್ವು, ಬೈಕಾಸ್ಪಿಡ್ ವಾಲ್ವೇ ಮಿಟ್ರಲ್ ವಾಲ್ವ್ ಅಂತೀವಿ. ಆಯಿತು. ಇವಾಗ ಬಂದ್ವಿ ಅದಕ್ಕೆ ಎಸ್ ಎ ನೋಡ್ ಫಸ್ಟ್ ಒಂದ್ಸಲ ಇದನ್ನು ಎನ್ ಸಿ ಆರ್ ಟಿ ಓದ್ಬಿಡ್ತೀವಿ ಒಂದ್ಸಲಿ. ಓಕೆ, ಸ್ಟಾರ್ಟ್. The entire heart is made up of cardiac muscles. The walls of ventricle are much thicker than that of arteria. A specialized ಯಾಕೆ ಆರ್ಟ್ರಿಯಾ ಜಾಸ್ತಿ ಇರುತ್ತಂದರೆ, ಆರ್ಟ್ರಿಯಾದಲ್ಲಿ ಮಸಲ್ಸು ಬೇಕಾಗಿ ಫ್ಲೋ ಮಾಡೋದೆಲ್ಲಿಂದ ಮೇಲಿಂದ ಕೆಳಗೆ ಫ್ಲೋ ಮಾಡುತ್ತೆ, ಅದು ಡಿಫ್ಯೂಷನ್ ಆಗುತ್ತೆ. ಆದರೆ ವೆಂಟ್ರಿಕಲ್ಲಿಂದ ಏನಾಗುತ್ತೆ, ಬ್ಲಡ್ ಪಂಪ್ ಆಗೋದ್ರಿಂದ ಏನದು ಮಸ್ಕ್ಯುಲರ್ ಜಾಸ್ತಿ ತಿಕ್ಕಾಗಿರುತ್ತೆ ಅದರಲ್ಲಿ, ವೆಂಟ್ರಿಕಲಲ್ಲಿ, ಯಾವುದಕ್ಕಿಂತ ಆರ್ಟ್ರಿಗಿಂತ. ಎ ಸ್ಪೆಷಲೈಸ್ಡ್ ಕಾರ್ಡಿಯಾಕ್ ಮಸ್ಕ್ಯುಲರ್ ಕಾಲ್ಡ್ ನೋಡಲ್ ಟಿಶ್ಯೂ ಈಸ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಹಾರ್ಟ್. ಎ patch of this tissue is presented in the right upper corner of the right atrium called the sinoatrial node, SAN. Another mass of this tissue is seen in the lower left corner of right atrium close to the atrioventricular septum called atrioventricular node, AVN. A bundle of nodal fibers, atrioventricular bundle, AV bundle, continues from the AVN, which passes through the atrioventricular septum to emerge on the top of the interventricular septum and immediately divides into right and left bundles. These branches give rise to minute fibers throughout the ventricular musculature of the respective side and are called Purkinje's fiber. The nodal muscular has the ability to generate action potential without any external stimuli, that is called auto-excitable. However, the number of action potential that could be generated in a minute vary at different parts of the potential. So that is 70 to 75 per minute. Number of potential that could be generated in minute vary at different parts of the nodal system. The SNA can generate the maximum number of action potential 70 to 75 per minute and is responsible for initiating and maintaining the rhythmic contractile activity of the heart. Therefore, it is called the pacemaker. Our heart normally beats 70 to 75 times in a minute, average 72 beats per minute. ಇದೇನಾಯಿತು, ಅದ್ರ ಬಗ್ಗೆ ಫುಲ್ ಹೇಳೋದಾಯಿತು. ಇವಾಗ ನೆಕ್ಸ್ಟು ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಾ? ಆಯಿತು, ಬೇಗ ಮಾಡ್ಕೊಳ್ತೀನಿ. 9 ನಿಮಿಷ ಆಯಿತಾ, 15 ನಿಮಿಷ ಹೋಗಿರೋದು. ಓಕೆ, ಈಗ ಎಸ್ ಎ ನೋಡ್ ಎಲ್ಲ ಐತೆ ಹೇಳು. ಎಸ್ ಎ ನೋಡ್ ಬಂದ್ಬಿಟ್ಟು ಇದು ಎಸ್ ಎ ನೋಡು ಏನದು ಎಸ್ ಎ ನೋಡ್ ಅದಾದ ಸೀನೋ ಆರ್ಟ್ರಿಯಲ್ ವಾಲ್ವ್ ಇದು ಎಲ್ಲಿ ಹೇಳು ಪೊಸಿಷನ್ನು ಅಪ್ಪರ್ ರೈಟ್ ಕಾರ್ನರ್ ಆಫ್ ರೈಟ್ ಅಟ್ರಿಯಮ್. ಪೊಟೆನ್ಷಿಯಲ್ಲು 70 to 75 ಇಂಪಲ್ಸ್ ಪರ್ ಮಿನಿಟ್. ಇಂಪಲ್ಸ್ ಅಂತ ಹೇಳ್ಬೋದು, ಆಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು ಪರ್ ಮಿನಿಟ್. ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಇನ್ ಸೈಜ್. ಇದು ಇನ್ನು ಮುಂದೆ ಹೇಳ್ತೀನಿ ಎಷ್ಟದು. ಮತ್ತೀಗ ಇದು ಬಂದು ಏನಾಯಿತು, ಎಸ್ ಎನ್ ನೋಡ್ ಆಯಿತು. ಎಸ್ ಎ ನೋಡು. ಇದು ಎ ವಿ ನೋಡು ಅಂದರೆ ಅಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್.
ಈಗ ಅದು ಪೊಸಿಷನ್ನು ಲೋವರ್ ಲೆಫ್ಟ್ ಕಾರ್ನರ್ ಆಫ್ ರೈಟ್ ಆಟ್ರಿಯಮ್. ಲೋವರ್ ಲೆಫ್ಟ್ ಲೆಫ್ಟ್ ಲೋವರ್ ಲೆಫ್ಟ್ ಕಾರ್ನರ್ ಆಫ್ ರೈಟ್ ಆಟ್ರಿಯಮ್. ಪೊಟೆನ್ಷಿಯಲ್ 60 to 65 ಆ್ಯಕ್ಷನ್ ಪೊಟೆನ್ಷಿಯಲ್ ಪರ್ ಮಿನಿಟ್. 60 to 65 ಆ್ಯಕ್ಷನ್ ಪೊಟೆನ್ಷಿಯಲ್ ಅಂದರೆ ಇಂಪಲ್ಸ್ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟು ನೆಕ್ಸ್ಟ್ ಬಂದು ಅದು ಬಂಡಲ್ ಆಫ್ ಫೀಸ್ನ ಅಂತ ಹೇಳ್ಬೋದು, ಅಥವಾ ಎ ವಿ ಬಂಡಲ್ ಅಂತ ಹೇಳ್ಬೋದು, ಅಥವಾ ಇನ್ನು ಎಷ್ಟು ತುಂಬ ಹೆಸರಿದೆ, ಅದಕ್ಕೆ ಈಸ್ ಆಯಿತಾ. ಬಂಡಲ್ ಆಫ್ ಫೀಸ್ ಪೊಸಿಷನಲ್ಲಿ ಪ್ರೆಸೆಂಟ್ ಇನ್ ಇಂಟ್ರಾವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂದರೆ ಈ ಸೆಪ್ಟಮಲ್ಲಿ ಇಂಟ್ರಾವೆಂಟ್ರಿಕ್ಯುಲರ್ ಸೆಪ್ಟಮಲ್ಲಿ ಏನಂದರೆ ಈಸ್ ಇರುತ್ತೆ, ಬಂಡಲ್ ಆಫ್ ಈಸ್ ಇರುತ್ತೆ. ಓಕೆ, ಪೊಸಿಷನ್ನು ಆಯಿತು. ಪೊಟೆನ್ಷಿಯಲ್ 40 to 45 ಇಂಪಲ್ಸ್ ಪರ್ ಮಿನಿಟ್. 40 to 45 ಇಂಪಲ್ಸ್ ಪರ್ ಮಿನಿಟ್. ಪುರ್ಕಿಂಜಸ್ ಫೈಬರ್ ಏನಂತಂದರೆ ಈ ಬಂಡಲ್ ಇದು ಬಂತಲ್ಲ, ಬಂಡಲ್ ಆಫ್ ಈಸು ಅದೇನಾಗುತ್ತೆ ಇಲ್ಲಿ ಸೆಪ್ಟಮ್ ಎಪೆಕ್ಸಲ್ಲಿ ಡಿವೈಡ್ ಆಗುತ್ತೆ, ರೆಸ್ಪೆಕ್ಟಿವ್ಲಿ ಡಿವೈಡ್ ಆದಾಗ ರೈಟ್ಗೂ ಹೋಗುತ್ತೆ, ಲೆಫ್ಟ್ಗೂ ಹೋಗುತ್ತೆ. ಮಸ್ಕುಲರ್ನಲ್ಲಿ ಏನು ಕಾರ್ಡಿಯಾಕ್ ಮಸಲ್ಸಲ್ಲಿ ಮಸ್ಕುಲರ್ ಸ್ಟ್ರಕ್ಚರಲ್ಲಿ ಏನಂತವೆ ಇವು ಫೈಬರ್ಸ್ ಇರ್ತಾವಲ್ಲ, SN ನೋಡಲ್ ಫೈಬರ್ಸು, ಅವು ಏನಾಗುತ್ತೆ ಅವನ್ನ ಅಂತೀವಿ ಪುರ್ಕಿಂಜೆ ಫೈಬರ್ಸ್. ಅಂದರೆ ಪ್ರೆಸೆಂಟ್ ಇನ್ ವಾಲ್ಸ್ ಆಫ್ ವೆಂಟ್ರಿಕಲ್ ಅಂದರೆ ವೆಂಟ್ರಿಕಲ್ ಇರುತ್ತೆ. ಆರ್ಟ್ರಿಯಲಲ್ಲಿ SN ನೋಡ್ ಪುರ್ಕಿಂಜೆ ಫೈಬರ್ಸ್ ಇರಲ್ಲ ಅದಕ್ಕೋಸ್ಕರ ಇದು ಆಟ್ರಿಯಮ್ ಅಂತೀನಿ. ವೆಂಟ್ರಿಕಲ್ ಇದು ವೆಂಟ್ರಿಕಲ್ಲು, ಇದು ಆಟ್ರಿಯಮ್ಮು. ಇಲ್ಲಿ ಒಳಗೋಯ್ತಲ್ಲ ಅದು ಆಟ್ರಿಯಮ್ ಆಗುತ್ತೆ. ಓಕೆ, ಇದೆಷ್ಟು ಪೊಟೆನ್ಷಿಯಲ್ 20 to 25 ಪರ್ ಮಿನಿಟ್. 20 to 25 ಪರ್ ಮಿನಿಟ್ ಏನಾಗುತ್ತೆ ಇಂಪಲ್ಸ್ನ ಜನರೇಟ್ ಮಾಡುತ್ತೆ. ಮತ್ತು ಫ್ಲೋ ಆಫ್ ಬ್ಲಡ್ ಏನಂತಂದರೆ ಫ್ಲೋ ಆಫ್ ಬ್ಲಡ್ ಯಾವಾಗಲೂ ಆಟ್ರಿಯದಿಂದ ವಾಲ್ವ್ ಕಡೆ ಹೋಗುತ್ತೆ. ಏನು ಆಟ್ರಿಯಾದಿಂದ ವೆಂಟ್ರಿಕ್ಯುಲರ್ ಗಂಟ ಹೋಗುತ್ತೆ, ಹೋಗುತ್ತೆ, ಅದು ಈ ಕಡೆ ಆಯಿತು. ಮತ್ತು ಬೇಸ್ ಟು ಅಪೆಕ್ಸು, ಆಮೇಲೆ ಏನೊಂದು ಇಲ್ಲಿಗೆ ಬಂದಿತ್ತು ಫಸ್ಟ್ ಅದಾಯಿತು. ಈಗ ಸೆಕೆಂಡು ಅಪೆಕ್ಸ್ ಟು ಬೇಸ್ ಹೋಗುತ್ತೆ. ಹೆಂಗೆ ಅಂತಂದರೆ ವೆಂಟ್ರಿಕ್ಯುಲರ್ ಟು ಅರೋಟ ಫಸ್ಟು ಮೇಲಿಂದ ಕೆಳಗೆ ಬಂದು ಮತ್ತು ಕೆಳಗಿಂದ ಮೇಲ್ಕೆ ಹೋಗುತ್ತೆ. ಓಕೆ, ಅಲ್ಲಿಗೆ ಪುರ್ಕಿಂಜ ಫೈಬರ್ಸ್ ಆಯಿತು. ಇವಾಗ SN ನೋಡ್ ಬಗ್ಗೆ ಸ್ವಲ್ಪ SN ನೋಡ್ ಲಾರ್ಜೆಸ್ಟು ಕ್ಯಾನ್ ಜನರೇಟ್ 100 ಇಂಪಲ್ಸ್ ಪರ್ ಮಿನಿಟ್. 100 ಇಂಪಲ್ಸ್ ಪರ್ ಮಿನಿಟ್ ಅದು ಇದು ಏನದು ಇಂಪಲ್ಸು ಜನರೇಟ್ ಮಾಡ್ಬೋದು. ಬಟ್ ಅದು ಎಷ್ಟು ಮಾಡುತ್ತೆ 70 to 75 ಮಾಡುತ್ತೆ. ಯಾಕೆ ಮಾಡುತ್ತೆ ಅಂದರೆ ಇನ್ಹಿಬಿಟರಿ ಎಫೆಕ್ಟ್ ಆಫ್ ವೇಗಸ್ ನರ್ವ್ ಇರುತ್ತಲ್ಲ, ಅದೇನು ಮಾಡುತ್ತೆ ಇನ್ಹಿಬಿಟರಿ ಎಫೆಕ್ಟ್ ಹಾಕೋದ್ರಿಂದ ಅದು 70 to 75 ಇಂಪಲ್ಸ್ ಪರ್ ಮಿನಿಟ್ ಮಾಡುತ್ತೆ. ನೆಕ್ಸ್ಟು ಇಫ್ ವೇಗಸ್ ನರ್ವ್ ನಾವೇನಾದ್ರು ಕಟ್ ಮಾಡಿದ್ರೆ ಏನಾಗುತ್ತೆ ಹಾರ್ಟ್ ಬೀಟು ಎಷ್ಟಾಗುತ್ತೆ 100 ಗಂಟೆ ಆಗುತ್ತೆ. ಹಂಗಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇಫ್ SN ನೋಡ್ ರೆಸ್ಪಾನ್ಸಿಬಲ್ ಫಾರ್ ರಿದಮಿಕ್ಸಿಟಿ ಆಫ್ ಹಾರ್ಟ್. ರಿದಮಿಸಿಟಿ ಆಫ್ ಹಾರ್ಟಿಗೆ ಅದು SN ನೋಡು ಮತ್ತು SN ನೋಡು ಏನು ಕಾರಣ. ಇನ್ಸಿಯೇಟಿಗೂ SN ನೋಡು ಕಾರಣನೇ. ರಿದಮಿಸಿಟಿಗೂ SN ನೋಡು ಕಾರಣ. ಏನಾದರೂ SN ನೋಡು ಏನಾದರೂ ನಾನ್ ಫಂಕ್ಷನ್ ಅಥವಾ ಅಬ್ನಾರ್ಮಲ್ ಆದರೆ ಏನಾಗುತ್ತೆ ಅಂದರೆ ಹಾರ್ಟ್ ಬೀಟು ಅರಿದಮಿಕ್ ಆಗ್ತದೆ. ಅಂದರೆ ರಿದಮಿಕ್ಕಲ್ಲಿ ಚಲಿಸಲ್ವಲ್ಲ, ಅವಾಗ ಏನು ಮಾಡ್ತೀವಿ ಅಂದರೆ ಆರ್ಟಿಫಿಷಿಯಲ್ ಪೇಸ್ ಮೇಕರ್ನ ಯೂಸ್ ಮಾಡ್ತೀವಿ. ಅದಕ್ಕೆ ರಿದಮಿಸಿಟಿನ ಕಂಟ್ರೋಲ್ ಮಾಡೋಕ್ಕೆ. ದಟ್ಸ್ ಆಲ್.